ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ. ಸೊ ಹ್ಯಾವ್ ಅ ವೆರಿ ನೈಸ್ ಡೇ. ನಿಮ್ಮೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ, ಆ ವಿಘ್ನೇಶ್ವರ ಒಳ್ಳೇದು ಮಾಡಲಿ. ಆ್ಯಂಡ್ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಹೇಳ್ತೀನಿ. ಸೊ ಸಾಕಷ್ಟು ನಾನು ಮುಂಚೆನೇ ಹೇಳ್ತೀನಿ ಆ್ಯಂಡ್ ಹೇಳಿದ್ದೀನಿ ಕೂಡ ಕೆಲವೊಂದು ವೀಡಿಯೋಗಳಲ್ಲಿ. ಸೊ ಕೆಲವೊಂದು ಟೈಮ್ಲೆಸ್ ರೀಡಿಂಗ್ ಇರುತ್ತೆ. ಸೊ ನಾನು ಆಲ್ಮೋಸ್ಟ್ ಟೈಮ್ಲೆಸ್ ರೀಡಿಂಗೇ ಮಾಡೋದು. ಬಟ್ ನಾನು ಆ ಸ್ಪೆಸಿಫಿಕ್ ಟೈಮ್ ಇದ್ದರೆ ನಾನು ಅದನ್ನು ಹೇಳ್ತೀನಿ. ಸೊ ಸಪೋಸ್ ಅದು ಏಪ್ರಿಲ್ದಾದರೆ ಏಪ್ರಿಲ್ದಂತಲೇ ಹೇಳ್ತೀನಿ. ಸೊ ಮೇದಾದರೆ ಮೇದಂತ ಹೇಳ್ತೀನಿ. ಸೊ ಟೈಮಿಂಗ್ಸ್ ಅದರಲ್ಲಿ ನಾನು ಮೆನ್ಷನ್ ಮಾಡಿದರೆ ಮಾತ್ರ ಅದು ಟೈಮ್ ರೀಡಿಂಗ್. ಆ್ಯಂಡ್ ಇಫ್ ನಾಟ್ ಇಟ್ಸ್ ಅ ಟೈಮ್ಲೆಸ್ ರೀಡಿಂಗ್. ಓಕೆನಾ? ಸೊ ನೀವು ಯಾವಾಗಾರ ನೋಡಿದ್ರೂ ಅದು ನಿಮಗೆ ಅನ್ವಯಿಸುತ್ತೆ. ಸೊ ಎನಿ ಟೈಮ್ ಅದು ಕೆಲವರಿಗೆ ಅದು ಆಗಿರುತ್ತೆ, ಇನ್ನು ಕೆಲವರಿಗೆ ಆಗೋದ್ರಲ್ಲಿರುತ್ತೆ. ಸೊ ಇಟ್ ಟೇಕ್ಸ್ ಟೈಮ್. ಓಕೆನಾ? ಸೊ ಆ ಥರ ನಿಮ್ಮ ಸಿಚುವೇಶನ್ನ ನೀವು ತೊಗೊಬೇಕು. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಯಾರೂ ಕನ್ಫ್ಯೂಸ್ಡ್ ಆಗಬೇಡಿ. ಓಕೆ? ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಾಪ್ ನಂಬರ್ ಇರುತ್ತೆ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಪರ್ಸ್ನಲ್ ರೀಡಿಂಗ್ ಕೊಡ್ತೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂದರೆ, ಯಾರು ನಿಮ್ಮ ಬಗ್ಗೆ ಹರಟೆ ಮಾಡ್ತಾ ಇದ್ದಾರೆ. ಓಕೆ? ಸೊ ಗಾಸಿಪ್. ಹರಟೆ ಅಂದರೆ ಗಾಸಿಪ್. ಏನು ನಿಮ್ಮ ಬಗ್ಗೆ ಮಾತಾಡ್ತಾರೆ, ಒಳ್ಳೇದೇನು ಮಾತಾಡ್ತಾರೆ, ಕೆಟ್ಟದೇನು ಮಾತಾಡ್ತಾರೆ. ಸೊ ಅದರಿಂದ ನೀವು ಯಾವ ಥರ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಬೇಕು. ಸೊ ಇದನ್ನೆಲ್ಲ ನಾನಿವತ್ತು ನೋಡ್ತೀನಿ ನಿಮ್ಮ ರೀಡಿಂಗಲ್ಲಿ. ಸೊ ಇವತ್ತು ನಾನು 3 ಪೈಲ್ಸ್ ಇಡ್ತೀನಿ. ಸೊ ಪೈಲ್ ನಂಬರ್ 1 ಈ ಗ್ರೀನ್ ಥ್ರೆಡ್ಡು, ನೀಡಲ್ ಆ್ಯಂಡ್ ಥ್ರೆಡ್. ಓಕೆ? ಸೊ ಪೈಲ್ ನಂಬರ್ 2 ಈ ರೆಡ್ ಕಲರ್ ಪೇಂಟು. ಆ್ಯಂಡ್ 3ನೇದು ಈ 3 ಸ್ಟೋನ್ಸ್, ವೈಟ್ ಸ್ಟೋನ್ಸ್. ಓಕೆ? ಸೊ ಇದು ನಿಮ್ಮ ಪೈಲ್ ನೀವು ಚೂಸ್ ಮಾಡಿ ಆ್ಯಂಡ್ ನಿಮ್ಮ ರೀಡಿಂಗ್ ಶುರು ಮಾಡೋಣ. ಓಕೆ? ನಮಸ್ತೆ. ಪೈಲ್ ನಂಬರ್ 1 ಯಾರು ಈ ಗ್ರೀನ್ ಥ್ರೆಡ್ನ ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್. ನೋಡೋಣ ಬನ್ನಿ ಯಾರು ನಿಮ್ಮ ಬಗ್ಗೆ ಏನು ಹರಟೆ ಮಾಡ್ತಾ ಇದ್ದಾರೆ ಅಂತ. ಸೊ ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಬನ್ನಿ ನೋಡೋಣ. ಸೊ ಓಕೆ. ಸೊ ನೀವು ಸಾಕಷ್ಟು ತುಂಬ ಪಾಸ್ಟಲ್ಲೇ ಇರ್ತೀರಾ. ನೀವು ಒಳ್ಳೆಯ ಆಪರ್ಚುನಿಟಿ ಬಂದ್ರೂ ಅದನ್ನು ನೋಡಲ್ಲ. ಆ್ಯಂಡ್ ತುಂಬ ನಿಮ್ಮ ಫ್ರೆಂಡ್ಸ್ ನಿಮ್ಮ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಓಕೆ? ಸೊ ಅವ್ರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ಇದೆ, ಹಾಗಾಗಿ ಅವರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಫ್ರೆಂಡ್ ಕೂಡ ನಿಮ್ಮ ಹತ್ರ ಬರಬೇಕು ಅಂತಿದ್ದಾರೆ. ಆ್ಯಂಡ್ ನಿಮ್ಮ ಹತ್ರ ಬಂದು ಓಪನ್ ಅಪ್ ಆಗಿ ನೀವು ಏನೇನು ಮಾತಾಡಬೇಕು ಅಂತಿದ್ದೀರಾ ಅನ್ನೋದನ್ನು ಅವ್ರು ಹೇಳಬೇಕು ಅಂತಿದ್ದಾರೆ. ಸೊ ಅವ್ರ ಮೈಂಡಲ್ಲಿ ಏನು ನಡೀತಾ ಇದೋ ಅದನ್ನು ಹೇಳಬೇಕು ಅಂತಿದ್ದಾರೆ. ಆ್ಯಂಡ್ ಫಾರ್ ಸಮ್ ನನಗನ್ಸುತ್ತೆ ನಿಮ್ಮ ಎಕ್ಸ್ ಇರ್ಬೋದು. ಆ್ಯಂಡ್ ದಟ್ ಪರ್ಸನ್ ಈಸ್ ಫೀಲಿಂಗ್ ವೆರಿ ವೆರಿ ಲೋ ಇವಾಗ. ಆ್ಯಂಡ್ ಪಾಸ್ಟಲ್ಲಿ ಏನು ತಪ್ಪಾಯಿತು ಅನ್ನೋದನ್ನು ಅವ್ರು ಇವಾಗ ತಿಳ್ಕೊಂಡಿದ್ದಾರೆ. ಆ್ಯಂಡ್ ಮುಂದೆ ಅವರು ನಿಮ್ಮ ಹತ್ರ ಬಂದು ಮಾತಾಡಬೇಕು ಅಂತಿದ್ದಾರೆ. ದೇ ವಾಂಟ್ ಟು ಗಿಫ್ಟ್ ಯು ಸಮ್ ಫ್ಲಾಸ್. ಏನಾರ ಗಿಫ್ಟ್ ಮಾಡಿ ನಿಮಗೆ ಸಮಾಧಾನ ಮಾಡಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ. ಆ್ಯಂಡ್ ಇನ್ನು ಕೆಲವರು ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ನೀವು ಸಾಕಷ್ಟು ನಿಮ್ಮ ಪಾಸ್ಟಲ್ಲೇ ಇರ್ತೀರಾ. ಆ್ಯಂಡ್ ನೀವು ಕೋಪ ಮಾಡ್ಕೊತೀರಾ, ಎಲ್ಲರ ಮೇಲೇನೂ ಕೋಪ ಮಾಡ್ಕೊತೀರಾ. ಸಿಟ್ಟು ಬರುತ್ತೆ ನಿಮಗೆ, ತುಂಬಾ ಸಿಟ್ಟು ಬರುತ್ತೆ. ಆ್ಯಂಡ್ ನೀವು ತುಂಬ ಪೆಸಿಮಿಸ್ಟ್ ಆಗಿಬಿಟ್ಟಿದ್ದೀರಾ. ಆ್ಯಂಡ್ ಯು ಆರ್ ನಾಟ್ ವೆರಿ ಪಾಸಿಟಿವ್ ಅಬೌಟ್ ಯುವರ್ ಲೈಫ್. ಈವನ್ ನಿಮ್ಮ ತಂದೆ ತಾಯಿನೂ ಅಷ್ಟೇ ನಿಮ್ಮ ಬಗ್ಗೆ ನೀವು ತುಂಬಾ ಕಾಳಜಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅವ್ರಿಗೇನು ಅನಿಸ್ತಾ ಇದೆ ಅಂದರೆ, ನೀವು ಯಾವಾಗ ಇದರಿಂದ ಹೊರಗೆ ಬರ್ತೀರಾ ಆ್ಯಂಡ್ ಯಾವಾಗ ನಿಮ್ಮ ಲೈಫ್ ತುಂಬ ಚೆನ್ನಾಗಾಗುತ್ತೆ, ನಿಮ್ಮಲ್ಲಿ ಏನು ಪ್ರಾಬ್ಲಮ್ ನಡೀತಾ ಇದೆ ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅವರು ಕನ್ಫ್ಯೂಸ್ಡ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಅವರು ನಿಮ್ಮ ತಂದೆ ತಾಯಿ ಇಬ್ಬರು ಕೂತ್ಕೊಂಡು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ? ಸೊ ಹರಟೆ ಅನ್ನೋದು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ಬಟ್ ಇದು ನನಗೆ ಇಲ್ಲಿ ಫುಲ್ ಕಾಳಜಿ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ. ಓಕೆನಾ? ಸೊ ಸಾಕಷ್ಟು ಜನ ಇಲ್ಲಿ ನಿಮ್ಮ ಬಗ್ಗೆ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನು ಅಂದರೆ, ಒಬ್ಬ ಪಾಸ್ಟ್ ಪರ್ಸನ್ ಯಾರು ನಿಮ್ಮ ಜೀವನದಲ್ಲಿ ತುಂಬ ನೆಗೆಟಿವಿಟಿನ ತಂದರು, ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನಾನು ಸಾಕಷ್ಟು ಪ್ರೀತಿ ಕೊಟ್ಟೆ, ಅವ್ರ ಮೇಲೆ ವಿಶ್ವಾಸ ಇಟ್ಟೆ, ಹಾಗೆ ಹೀಗೆ ಮಾಡಿದೆ, ಅವ್ರಿಗೋಸ್ಕರ ಎಷ್ಟೋ ಕಷ್ಟಗಳನ್ನು ತಗೊಂಡೆ, ಅವ್ರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದೆ, ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ? ಸೊ ಅವರು ನಿಮ್ಮ ಹತ್ರ ಬರಬೇಕು, ನಿಮ್ಮನ್ನು ಏನೋ ಒಂದು ಕ್ಲಿಯರ್ ಮಾಡಬೇಕು ಅನ್ನೋದು ಅವರ ತಲೆಯಲ್ಲಿದೆ. ಬಟ್ ಅವರು ಸದ್ಯಕ್ಕೆ ಇವಾಗ ನಿಮ್ಮ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದಾರೆ. ಓಕೆನಾ? ಸೊ ಮತ್ತೇನು ಮಾತಾಡ್ತಾ ಇದ್ದಾರೆ ನೋಡೋಣ.
ಓಕೆ, ನೀವು ಸಾಕಷ್ಟು ಸೀಕ್ರೆಟ್ಸ್ ಇಟ್ಕೊಂಡಿದ್ದೀರಾ, ಕೆಲವೊಂದು ಚಾಯ್ಸಸ್ ಇಟ್ಕೊಂಡಿದ್ದೀರಾ. ಮೈಟ್ ಬಿ ನೀವು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ ಆ್ಯಂಡ್ ಇನ್ನೊಬ್ಬರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದೀರಾ. ನೀವು ಯಾವ ರಿಲೇಷನ್ಶಿಪ್ಪಲ್ಲಿ ಇದ್ದೀರೋ ನಿಮ್ಗೆ ಅದು ಇಷ್ಟ ಆಗ್ತಾ ಇಲ್ಲ. ಓಕೆ, ನೀವು ಅದರಿಂದ ಹೊರಗೆ ಬರಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀರಾ. ಆ್ಯಂಡ್ ಈ ಪರ್ಸನ್ನು ಕ್ಲಾರಿಟಿಗೋಸ್ಕರ ಕಾಯ್ತಾ ಇದ್ದಾರೆ ಆ್ಯಂಡ್ ಈ ಪರ್ಸನ್ ಮಾತಾಡ್ತಾ ಇದ್ದಾರೆ. ಅವ್ರ ಮನಸ್ಸೊಳಗೆ ಅವ್ರಿಗೆ ತುಂಬಾ ನೋವಿದೆ. ಆ್ಯಂಡ್ ಈ ಪರ್ಸನ್ ಏನು ಹೇಳ್ಕೊತಾ ಇದ್ದಾರೆ ಅಂದರೆ ಏನೂ ಚಾಯ್ಸಸ್ ಮಾಡ್ತಾ ಇಲ್ಲ, ನನ್ನನ್ನು ಒಂದು ಕಡೆ ಇಟ್ಕೊಂಡಿದ್ದಾರೆ, ಅವರನ್ನು ಒಂದು ಕಡೆ ಇಟ್ಕೊಂಡಿದ್ದಾರೆ ಅನ್ನೋದು ಅವರ ಭಾವನೆ. ಓಕೆ, ಸೊ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಸಾಕಷ್ಟು ಏನೇನು ಚಾಯ್ಸಸ್ ಮಾಡಬೇಕು ಅದನ್ನು ಬೇಗ ಮಾಡಬೇಕು, ಕ್ಲಿಯರಾಗಿ ಮಾಡಬೇಕು ಆ್ಯಂಡ್ ಒಂದು ಡಿಸಿಷನ್ಸ್ ಲಾಜಿಕಲಿ ಥಿಂಕ್ ಮಾಡಬೇಕು ಅನ್ನೋದು ಅವರ ಭಾವನೆ. ಓಕೆ, ಸೊ ಏನೇನು ಸೀಕ್ರೆಟ್ಸ್ ಇತ್ತೋ ಹಿಂದೆ ಅದೆಲ್ಲ ಹೊರಗೆ ಆಗಿದೆ. ಸೊ ಅದಕ್ಕೆ ಏನು ಮಾಡೋಕ್ಕೆ ಆಗಲ್ಲ ನೀವಿವಾಗ. ಸೊ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋಕ್ಕಿಂತ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಅನ್ನೋ ಈ ಪರ್ಸನ್ನ ಥಿಂಕಿಂಗ್. ಆ್ಯಂಡ್ ಅದು ಅವರು ಅವ್ರ ತಾಯಿ ಹತ್ರ ಆಗಲಿ ಇನ್ಯಾರತನಾರಾಗಲಿ ಅದನ್ನು ಮಾತಾಡ್ತಾ ಇದ್ದಾರೆ. ಓಕೆ, ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಸಾಕಷ್ಟು ನಿಮಗೆ ಏನೇನೋ ಗೊತ್ತಾಗಿದೆ, ಸೊ ಅದರಿಂದ ನೀವು ಹೊರಗೆ ಬರಲಿ ಅನ್ನೋದು ಅವರ ಅಭಿಪ್ರಾಯ. ಓಕೆ, ಸೊ ನೀವು ಅಷ್ಟೇ ಸಾಕಷ್ಟು ಏನೇನೋ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಅದನ್ನು ಕ್ಲಿಯರಾಗಿ ಮಾತಾಡಿಲಿ ಅನ್ನೋದೇ ಅವರ ಆಶೆ ಆ್ಯಂಡ್ ಅದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಬಗ್ಗೆ ಏನು ಕೆಟ್ಟದನ್ನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಸೊ ಓಕೆ, ಸೊ ಕೆಲವರು ಅಂತ ಇದ್ದಾರೆ ನಿಮ್ಮ ಜೀವನದಲ್ಲಿ ಇಷ್ಟು ಕಷ್ಟ ಬರ್ತಾ ಇದೆ ಅಂದರೆ ಅವ್ರ ಕರ್ಮ ಇರಬೇಕು, ಅಷ್ಟಕ್ಕೊಂದು ಏನೋ ಕೆಟ್ಟದ್ದು ಮಾಡಿರ್ತಾರೆ, ಅದಕ್ಕೆ ಅವ್ರ ಜೀವನದಲ್ಲಿ ಹಿಂಗೆ ಆಗ್ತಾ ಇದೆ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಅವಾಗವಾಗ ಅಬಾರ್ಷನ್ ಆಗ್ತಾ ಇರ್ಬೋದು. ಇದು ಸ್ವಲ್ಪ ಜನಕ್ಕೆ, ಜಾಸ್ತಿ ಜನಕ್ಕೆ ಅಲ್ಲ. ಸೊ ಅದು ಆಗ್ತಾ ಇರಬೇಕು. ಹಾಗಾಗಿ ಇನ್ನು ಕೆಲವರು ಏನು ಮಾತಾಡ್ತಾ ಇದ್ದಾರೆ ಅಂದರೆ ಏನು ಕರ್ಮ ಇದೆಯೋ ಏನೋ ಇವರಿಗೆ, ಹಿಂದೆ ಏನಿದೆಯೋ ಏನೋ, ಅಷ್ಟು ಕಷ್ಟ ಆಗ್ತಾಯಿದೆ, ಮಕ್ಕಳಾಗೋದೇ ಕಷ್ಟ ಆಗ್ತಾಯಿದೆ ಅನ್ನೋದು ಕೆಟ್ಟನಾಗಿ ಮಾತಾಡ್ಕೊತಾ ಇದ್ದಾರೆ. ಓಕೆ, ಸೊ ಬಟ್ ಅದನ್ನೆಲ್ಲ ಬಿಟ್ಬಿಡಿ. ಅವರು ನೀವು ನಿಮ್ಮ ಜೀವನನ ಒಂದು ಫ್ಲೋ ಅಲ್ಲಿ ತೊಗೊಂಡು ಹೋಗಿ. ಆ್ಯಂಡ್ ನಿಮಗೆ ಯಾವಾಗಲೂ ಇದೇ ಥರ ಇರಲ್ಲ, ನೀವು ಒಂದಲ್ಲ ಒಂದಿನ ಕನ್ಸೀವ್ ಆಗೇ ಆಗ್ತೀರಾ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಆ್ಯಂಡ್ ಇನ್ನು ಕೆಲವರು ಏನು ಮಾತಾಡ್ತಾ ಇದ್ದಾರೆ ಅಂದರೆ ನನಗೆ ಈ ಪರ್ಸನ್ ಬಗ್ಗೆ ತುಂಬಾ ಅಭಿಮಾನ ಇದೆ, ತುಂಬ ಪ್ರೀತಿ ಇದೆ, ಬಟ್ ಈ ಪರ್ಸನ್ ನನಗೆ ನೋಡೋದೇ ಇಲ್ಲ. ಆ್ಯಂಡ್ ಇವರು ನಿಮ್ಮ ನೇಬರಲ್ಲಿರ್ಬೋದು, ಅಕ್ಕಪಕ್ಕ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಆ್ಯಂಡ್ ನಿಮಗೆ ಇಷ್ಟಪಡೋರು ಇರ್ಬೋದು ಇವರು. ಆ್ಯಂಡ್ ಅವ್ರಿಗೇನು ಅನಿಸ್ತಾ ಇದೆ ಅಂದರೆ ನಾನು ಹೇಳಿ ಸಾಕಷ್ಟು ಹೇಳಿ ಸಾಕಾಗಿದೆ ನನಗೆ. ಈಗ ಅವ್ರ ಹತ್ರ ನಾನು ಹೋಗಿ ಮಾತಾಡೋಕ್ಕೂ ನನಗೆ ಹಿಂಸೆ ಆಗ್ತಾಯಿದೆ. ಆ್ಯಂಡ್ ನನಗೆ ಸಾಕಷ್ಟು ಸುಸ್ತು ಆಗ್ತಾಯಿದೆ. ನಾನು ನನ್ನ ಪ್ರೀತಿನ ಹೇಳಿನೂ ಅವರು ಅದನ್ನು ಒಪ್ಕೊತಾ ಇಲ್ಲ. ಸೊ ನಾನು ಇವಾಗ ಸೈಲೆಂಟ್ ಆಗಿಬಿಡ್ತೀನಿ ಅನ್ನೋದನ್ನು ಅವರು ಹೇಳ್ಕೊತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ. ಓಕೆ, ಸೊ ಅವರಿಗೇನು ಅಂದರೆ ಇವಾಗ ನೀವು ನಿಮ್ಮ ಜೀವನನ ಆರಾಮಾಗಿ ತೊಗೊಂಡು ಹೋಗ್ತಾ ಇದ್ದೀರಾ, ಅವ್ರ ಬಗ್ಗೆ ನೀವು ಏನು ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ಅವರ ಚಿಂತೆ ಆಗಿದೆ. ಓಕೆ, ಸೊ ಇನ್ನೇನು, ಓಕೆ, ಸ್ಟ್ರೆಸ್ ಇದೆ. ಎಸ್ ಅಗೇನ್. ಓಕೆ, ಸೊ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡ್ತಾ ಇಲ್ಲ, ಏನು ಡಿಸಿಷನ್ಸ್ ತೊಗೊತಾ ಇಲ್ಲ, ಆ್ಯಂಡ್ ಯಾವುದನ್ನು ನೀವು ಆಪ್ಟಿಮಿಸ್ಟಿಕ್ಕಾಗಿ ನೋಡ್ತಾ ಇಲ್ಲ, ಎಲ್ಲನೂ ನಿಮಗೆ ಕಷ್ಟ ಆಗ್ತಾ ಇದೆ. ಓಕೆ, ಸೊ ಸಾಕಷ್ಟು ಜನ ನಿಮಗೆ ಡೈರೆಕ್ಟಾಗಿ ಚುಚ್ಚಿ ಮಾತಾಡಿದ್ದಾರೆ ಆ್ಯಂಡ್ ನಿಮಗೆ ಸಾಕಷ್ಟು ಸ್ಟ್ರೆಸ್ ಕೊಟ್ಟಿದ್ದಾರೆ, ಅಲ್ಟಿಮೇಟಮ್ ಕೊಟ್ಟಿದ್ದಾರೆ. ನೀವು ಹಿಂಗೆ ಮಾಡಿಲ್ಲ ಅಂದರೆ ನಾವು ಈ ಥರ ಮಾಡಿಬಿಡ್ತೀವಿ ಅನ್ನೋದನ್ನು ಮಾಡಿದ್ದಾರೆ. ಸಾಕಷ್ಟು ಸ್ಟ್ರೆಸ್ ಇದೆ ನಿಮ್ಮ ಹತ್ರ. ಆ್ಯಂಡ್ ನಿಮ್ಮ ಹತ್ರ ಸಾಕಷ್ಟು ರಿಸೋರ್ಸ್ ಇದ್ರೂ ನೀವು ಅದನ್ನು ಉಪಯೋಗಿಸ್ಕೊತಾ ಇಲ್ಲ. ಓಕೆ, ದೇರ್ ಈಸ್ ಸಮ್ ಸಾರ್ಟ್ ಆಫ್ ಟ್ರಾನ್ಸ್ಫರ್ಮೇಷನ್. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಇವ್ರು ಹೀಗೆ ಇದ್ದರೆ ಏನಾರ ಒಂದು ಆಗೇ ಆಗುತ್ತೆ ಅವ್ರ ಜೀವನದಲ್ಲಿ, ಆವಾಗ ಅವ್ರಿಗೆ ಬುದ್ಧಿ ಬರುತ್ತೆ, ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಓಕೆ, ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನೀವು ಯಾವ ಥರ ಕಷ್ಟದಲ್ಲಿದ್ದೀರಾ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅವ್ರಿಗೇನು ಅಂದರೆ ಅವ್ರ ತಪ್ಪು ಭಾವನೆ ಏನು ಅಂದರೆ ನೀವು ಅವರಿಗೆ ಕೆಟ್ಟದನ್ನು ಮಾಡಿದ್ದೀರಾ ಅನ್ನೋದು ಅವರಲ್ಲಿ ತಲೆಯಲ್ಲಿದೆ. ಬಟ್ ನೀವೇನು ಮಾಡಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಸುಮ್ಮನೆ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಕಷ್ಟ ಏನಿದೆ, ನಿಮ್ಮ ಸ್ಟ್ರೆಸ್ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಜಸ್ಟ್ ದೇ ಆರ್ ಸ್ಪೀಕಿಂಗ್ ಅಬೌಟ್ ಯು. ಸೊ ನೋಡೋಣ, ಸ್ವಲ್ಪ ಹ್ಯಾಂಡ್ ಮೇಡ್ ಮೆಸೇಜಸ್ ಮಾಡಿದ್ದೀನಿ. ಸೊ ನೋಡೋಣ ಇನ್ನೇನೇನು ಓಕೆ, ಸೊ ವಿಯರ್ಡಾಗಿ ಬಿಹೇವ್ ಮಾಡ್ತಾರೆ ನಿಮ್ಮ ಹತ್ರ. ಒಂದು ಸತಿ ಚೆನ್ನಾಗಿರ್ತಾರೆ, ಇನ್ನೊಂದು ಸತಿ ಕೋಪ ಮಾಡ್ಕೊತಾರೆ,
ಒಂದು ಸತಿ ತುಂಬಾ ಪ್ರೀತಿಯಿಂದ ಇದು ಮಾಡ್ತಾರೆ, ಕಾಳಜಿ ತೊಗೊತಾರೆ. ಇನ್ನೊಂದು ಸತಿ ಅವ್ರಿಗೆ ಏನು ಅನಿಸುತ್ತೋ ಅವ್ರಿಗೆ ಏನೋ ಒಂಥರ ರೋಫ್ ಹಾಕ್ತಾರೆ. ಸೊ ವಿಯರ್ಡಾಗಿ ಬಿಹೇವ್ ಮಾಡ್ತಾರೆ. ಓಕೆ, ಕೀಪ್ ಅಪ್ ದ ಓವ್ಸ್. ಓಕೆ, ಸೊ ಇನ್ನು ಕೆಲವರಿಗೆ ಇಲ್ಲಿ ನೀವು ದೇವರಿಗೆ ಹರಕೆ ಹೊರ್ತ್ಕೊಂಡಿದ್ರೆ ಸೊ ದಯವಿಟ್ಟು ಆ ಹರಕೆನ ತೀರಿಸ್ರಿ. ಓಕೆ, ಇಲ್ಲ ನೀವು ಯಾರಿಗಾರ ಏನಾರ ಪ್ರಾಮಿಸ್ ಮಾಡಿದ್ರೆ ದಯವಿಟ್ಟು ಆ ಪ್ರಾಮಿಸ್ನ ಕೀಪ್ ಅಪ್ ಮಾಡಿ. ಅದ್ರ ಬಗ್ಗೆನೂ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಈ ಥರ ಪ್ರಾಮಿಸ್ ಮಾಡಿದ್ರು ಬಟ್ ಅವ್ರು ಮಾಡ್ತಾ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಇನ್ಸ್ಪೈರಿಂಗ್ ಆ್ಯಂಡ್ ಮ್ಯೂಸಿಕ್. ಸೊ ನೀವು ಸಾಕಷ್ಟು ಜನಕ್ಕೆ ಇನ್ಸ್ಪೈರಿಂಗ್ ಆಗಿದ್ದೀರಾ ಆ್ಯಂಡ್ ನೀವು ತುಂಬ ರೆಸ್ಟ್ ತೊಗೊಂಡಿದ್ದೀರಾ, ಸ್ಟ್ರೆಸ್ ತೊಗೊಂಡಿದ್ದೀರಾ. ಅದರಿಂದ ಹೊರಗೆ ಬನ್ನಿ. ಯಾಕಂದರೆ ನೀವು ಒಬ್ಬ ಇನ್ಸ್ಪೈರಿಂಗ್ ಪರ್ಸನ್, ನಿಮಗೆ ಮ್ಯೂಸಿಕ್ ತುಂಬ ಇಷ್ಟ ಇರ್ಬೋದು. ಓಕೆ, ಸೊ ಅದನ್ನು ಕೇಳೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ ವೈಬ್ಸ್ ಬರ್ಬೋದು. ಸೊ ಅದನ್ನು ನೀವು ಕೇಳಿ. ಸೊ ಕನ್ಸಿಸ್ಟೆಂಟ್, ಎಸ್ ಎಕ್ಸಾಕ್ಟ್ಲಿ, ನೀವು ಕನ್ಸಿಸ್ಟೆಂಟ್ ಇಲ್ಲ ನಿಮ್ಮ ಜೀವನದಲ್ಲಿ, ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಜೆಲಸಿ, ಎಸ್ ಸಾಕಷ್ಟು ಜನ ನಿಮ್ಮ ಬಗ್ಗೆ ಜೆಲಸ್ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದು ನಿಮಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ಬೇರೆಯವರಿಂದ ನಿಮ್ಮ ಜೀವನ ಎಫೆಕ್ಟ್ ಆಗ್ತಾ ಇದೆ, ಬಟ್ ನಿಮ್ಮ ಜೀವನ ಒಂದು ಟ್ರಾನ್ಸ್ಫಾರ್ಮೇಷನ್ ತೊಗೊಳ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇಲ್ಲ. ಓಕೆ, ಸೊ ಒಂದು ಅಡ್ವೈಸ್ ಏನಿದೆ ನಿಮಗೆ ಅಂತ ನೋಡೋಣ. So don't trust everything you see, even a salt looks like a sugar. ಅಂದರೆ ಎಲ್ಲನೂ ನೀವು ಹಾಲು ಅಂತ ನಂಬ್ತೀರಾ, ಬಟ್ ಎಲ್ಲನೂ ಹಾಲಿರಲ್ಲ, ಬಿಳಿದೆಲ್ಲ ಹಾಲಿರಲ್ಲ. ಅದೇ ಥರ ಉಪ್ಪನ್ನ ನಾವು ನೋಡಿದಾಗ ಅದು ಸಕ್ಕರೆ ಥರನೇ ಅನಿಸುತ್ತೆ, ಬಟ್ ಅದು ಉಪ್ಪಾಗಿರುತ್ತೆ. ಸೊ ನಿಮಗೆ ಗೊತ್ತಿರಬೇಕು ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕು. ಆ್ಯಂಡ್ ಯಾರೇ ನಿಮ್ಮ ಬಗ್ಗೆ ಏನೇ ಮಾತಾಡಲಿ ಅದರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡಲೇ ಮುಂದೆ ನಡಿಬೇಕು ಅನ್ನೋದೇ ನನ್ನ ಆಸೆ ಇಲ್ಲಿ. ಸೊ ಪ್ಲೀಸ್ ಗೆಟ್ ಅಪ್ ಆ್ಯಂಡ್ ಗೆಟ್ ಔಟ್ ಆಫ್ ಯುವರ್ ಸ್ಟ್ರೆಸ್. ಓಕೆ, ಸೊ ಯಾರೇನು ಮಾತಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನೀವೇನು ಅನ್ನೋದನ್ನು ಮುಖ್ಯ. ಆ್ಯಂಡ್ ಅದನ್ನು ನೀವು ಯಾರಿಗೇನು ತೋರಿಸ್ಬೇಕು, ಮಾಡಿ ತೋರಿಸ್ಬೇಕು ಅನ್ನೋದು ಮುಖ್ಯ. ಓಕೆ, ಪಾಯಿಂಟ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಿಮ್ಮ ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಳಿ. ಸೊ ಯಾರ್ಯಾರು ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಂಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಮ್. ನಮಸ್ತೆ. ಪಾಯಿಲ್ ನಂಬರ್ 2, ಯಾರು ಈ ರೆಡ್ ಕಲರ್ ಪೇಂಟ್ ನಾನು ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್. ನೋಡೋಣ ನಿಮ್ಮ ಬಗ್ಗೆ ಯಾರೇನು ಮಾತಾಡ್ತಾ ಇದ್ದಾರೆ. ಒಳ್ಳೇದು ಮಾತಾಡ್ತಾ ಇದ್ದಾರಾ, ಕೆಟ್ಟದ್ದು ಮಾತಾಡ್ತಾ ಇದ್ದಾರಾ, ಕಾಳಜಿಯಲ್ಲಿ ಮಾತಾಡ್ತಾ ಇದ್ದಾರಾ, ಏನು ಹರಟೆ ನಡೀತಾ ಇದೆ ನಿಮ್ಮ ಬಗ್ಗೆ, ಏನು ಗಾಸಿಪ್ ನಡೀತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಟಾರಸ್ವರೆಗೂ ಕ್ಯಾಪ್ರಿಕಾನ್ ಇರ್ಬೋದು ಈ ಪರ್ಸನ್. ಇವರು ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಹಸ್ಬೆಂಡ್ ಇರ್ಬೋದು, ಇಲ್ಲ ನಿಮಗಿಂತ ಒಬ್ಬರು ಚಿಕ್ಕವ್ರು ಇರ್ಬೋದು. ಅವರು ನಿಮಗೆ ಫೈನಾನ್ಷಿಯಲಿ ನಿಮಗೆ ಹೆಲ್ಪ್ ಮಾಡಿರ್ಬೋದು, ಇಲ್ಲ ಯಾವುದೋ ಒಂದು ವೆಂಚರಲ್ಲಿ ಹೆಲ್ಪ್ ಮಾಡಿರ್ಬೋದು. ಓಕೆ, ಈ ಪರ್ಸನ್ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಚಾರಿಯಟ್ ಕಾರ್ಡ್. ಆ್ಯಂಡ್ ಯಾರೋ ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಇದೆಲ್ಲ ಇದು ಆಪರ್ಚುನಿಟೀಸ್ ತೊಗೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಂತ ಅಂದರೆ ನೀವು ಒಬ್ಬ ತುಂಬ ಪೊಟೆನ್ಷಿಯಲ್ ಪರ್ಸನ್, ತುಂಬ ಸ್ಟ್ರಾಂಗ್ ಪರ್ಸನ್, ನೀವು ತುಂಬ ಪ್ರಾಕ್ಟಿಕಲ್ ಆಗಿದ್ದೀರಾ, ನೀವು ಸೆನ್ಸಿಟಿವ್ ಆಗಿದ್ದೀರಾ, ನೀವು ಎಲ್ಲನೂ ಬ್ಯಾಲೆನ್ಸಲ್ಲಿ ಇಟ್ಕೊಂಡಿದ್ದೀರಾ. ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಇಂಪ್ರೆಸ್ ಆಗಿದ್ದಾರೆ. ಇದ್ರ ಬಗ್ಗೆ ಅವ್ರ ಹೈಯರ್ ಅಥಾರಿಟೀಸ್ ಹತ್ರ ಮಾತಾಡ್ತಾ ಇದ್ದಾರೆ. ಓಕೆ, ಅವ್ರಿಗೆ ಸಾಕಷ್ಟು ನಿಮ್ಮ ಬಗ್ಗೆ ಪಾಸಿಟಿವಿಟಿ ಆ್ಯಂಡ್ ಪಾಸಿಟಿವ್ ಥಾಟ್ಸ್ ಇದೆ. ಸೊ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವ್ರಿಗೆ ಸಾಕಷ್ಟು ನಂಬಿಕೆ ಇದೆ. ದುಡ್ಡಿನ ವಿಚಾರದಲ್ಲಾಗಲಿ ಯಾವುದೇ ವಿಚಾರದಲ್ಲಾಗಲಿ ಅವ್ರಿಗೆ ನಿಮಗೆ ನಂಬಿಕೆ ಇದೆ. ಆ್ಯಂಡ್ ನೀವಿಬ್ಬರು ಪಾರ್ಟ್ನರ್ಸ್ ಇರ್ಬೋದು. ಓಕೆ, ಹಸ್ಬೆಂಡ್ ವೈಫ್ ಇರ್ಬೋದು, ಇಲ್ಲ ಒಬ್ಬರು ಇಲ್ಲಿ ಚಿಕ್ಕವ್ರು ಇರ್ಬೋದು ನಿಮ್ಗಿಂತ, ಇಲ್ಲ ದೊಡ್ಡವ್ರು ಇರ್ಬೋದು. ಓಕೆ, ಸೊ ದಿಸ್ ಪರ್ಸನ್ ಈಸ್ ಟಾಕಿಂಗ್ ಅಬೌಟ್ ಯು. ಈವನ್ ನಿಮ್ಮ ಫ್ಯಾಮಿಲಿಯಲ್ಲಿ ಇರೋ ಚಿಕ್ಕವ್ರು ಇರ್ಬೋದು, ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಬಟ್ ದೇ ಆರ್ ವೆರಿ ಫೀಲಿಂಗ್ ಟ್ರಸ್ಟ್ ವರ್ದಿ ಅಬೌಟ್ ಯು. ನನಗಿಲ್ಲಿ ಏನೂ ಕೆಟ್ಟದ್ದು ಅನಿಸ್ತಾ ಇಲ್ಲ. ಓಕೆ, ವಾಟ್ ಎಲ್ಸ್. ಓಕೆ, ಸೊ ಇನ್ನು ಕೆಲವರಿಗೆ ಏನು ಅನಿಸ್ತಾ ಇದೆ ಅಂದರೆ ನೀವು ಸಾಕಷ್ಟು ಜೀವನದಲ್ಲಿ ಸ್ಟ್ರೆಸ್ ತೊಗೊತೀರಾ, ಒಳ್ಳೆಯದನ್ನು ನೋಡಲ್ಲ, ಸಾಕಷ್ಟು ಸೀಕ್ರೆಟ್ನ ಕೀಪಪ್ ಮಾಡ್ತೀರಾ, ಅದನ್ನು ಹೇಳಲ್ಲ, ತುಂಬ ಕನ್ಫ್ಯೂಸ್ಡ್ ಆಗಿರ್ತೀರಾ, ನಿಮ್ಮಲ್ಲಿ ನೀವಿರ್ತೀರಾ, ಅದನ್ನು ಹಂಚ್ಕೊಳ್ಳಲ್ಲ ಅನ್ನೋದೇ ಕೆಲವರಿಗೆ ಇಲ್ಲಿ ಕಷ್ಟ ಆಗ್ತಾ ಇದೆ. ಮೇನ್ಲಿ ನಿಮ್ಮ ತಾಯಿಗೆ ಇಲ್ಲಿ ತುಂಬ ನೋವಿದೆ ನಿಮ್ಮ ಬಗ್ಗೆ. ನನ್ನ ಮಗಳು ಇಲ್ಲ ನನ್ನ ಮಗನ ಜೀವನ ಹೇಗಪ್ಪ ಮುಂದೆ ಅನ್ನೋದು ಅವ್ರಿಗೆ ತುಂಬಾ ನೋವಿದೆ. ಅದರ ಬಗ್ಗೆ ಅವರಿಗೆ ಬೇರೆಯವ್ರ ಹತ್ರನೂ ಮಾತಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಮಾತಾಡಿದ್ರೂ ಅವರು ಹತ್ಬಿಡ್ತಾರೆ, ತುಂಬ ಹತ್ಬಿಡ್ತಾರೆ. ಆ್ಯಂಡ್
ಅವ್ರಿಗೆ ತುಂಬ ನೋವಿದೆ. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ನಿಮ್ಮ ತಾಯಿ ಹತ್ರ ಹೋಗಿ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ಅದು ನಿಮ್ಮ ತಾಯಿಗೆ ತುಂಬ ನೋವಾಗಿದೆ ಅನಿಸುತ್ತೆ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ನು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಹೇಳಿಬಿಡ್ತೀರಾ ಪಟ್ ಪಟ್ ಅಂತ, ಈ ಥರ ಮನುಷ್ಯ ಹೀಗೆ ಹಾಗೆ ಅಂತ. ಸೊ ಅದು ಬೇರೆಯವರಿಗೆ ತುಂಬಾ ಜೆಲಸ್ ಫೀಲ್ ಮಾಡಿಸುತ್ತೆ ನಿಮ್ಮ ಬಗ್ಗೆ. ಓಕೆ, ಸೊ ನೀವು ಸಾಕಷ್ಟು ಸಾಫ್ಟ್ ಪರ್ಸನ್, ಸೆನ್ಸಿಟಿವ್ ಪರ್ಸನ್. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಎಲ್ಲರೂ ಮೋಸ ಮಾಡ್ತಾರೆ. ಆ್ಯಂಡ್ ಈ ಪರ್ಸನ್ಗಳು, ಈ ಹೊರಗಿನವರೆಲ್ಲರೂ ನಿಮಗೆ ತುಂಬಾ ನೋವು ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ನಿಮ್ಮ ತಾಯಿಗೆ ತುಂಬ ನೋವಿದೆ. ಓಕೆ, ಸೊ ಮೇನ್ಲಿ ನನಗೆ ಇಲ್ಲಿ ತಾಯಿ ಎನರ್ಜಿ ತುಂಬ ಬರ್ತಾ ಇದೆ. ನಿಮ್ಮ ತಾಯಿ ನಿಮ್ಮ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದರೆ ಅವರು ನಿಮ್ಮನ್ನು ಸ್ಟ್ರೆಸ್ಸಲ್ಲಿರೋದನ್ನು ನೋಡ್ತಾರೆ. ಓಕೆ, ನಿಮ್ಮ ಜೀವನದಲ್ಲಿ ಯಾವಾಗ ಒಳ್ಳೆಯದಾಗುತ್ತೆ ಅನ್ನೋದೇ ನಿಮ್ಮ ತಾಯಿಯ ಒಂದು ಇದು. ಓಕೆ, ಸೊ ಎಸ್, ಇಲ್ಲಿ ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಒಬ್ಬರು ಬರ್ತಾರೆ. ಆ್ಯಂಡ್ ನಿಮಗೆ ಗೊತ್ತೇ ಆಗಲ್ಲ ಈ ವ್ಯಕ್ತಿ ಯಾಕೆ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ಬಟ್ ಈ ವ್ಯಕ್ತಿ ನೈಟ್ ಆಫ್ ವಾಂಡ್ ವ್ಯಕ್ತಿ ಒಳ್ಳೆಯವರಲ್ಲ. ಓಕೆ, ಸೊ ನಿಮಗೆ ಇವಾಗ ಅವರು ನಿಮಗಿಂತ ಚಿಕ್ಕವರು ಇರ್ಬೋದು, ಮೈಟ್ ಬಿ ನೀವು ದೊಡ್ಡವರು ಇದ್ದೀರಾ. ಓಕೆ, ಸೊ ಆ ವ್ಯಕ್ತಿ ಏನು ಒಳ್ಳೆಯವರಲ್ಲ. ಸೊ ಯು ಹ್ಯಾವ್ ಟು ವಾಕ್ ಅವೇ ಫ್ರಮ್ ದಿಸ್ ಪರ್ಸನ್ ಅನಿಸ್ತಾ ಇದೆ. ಆ ವ್ಯಕ್ತಿ ತುಂಬಾ ಪ್ಯಾಷನೇಟ್ ಇರ್ತಾರೆ. ನಾನು ನಿಮಗೆ ಆ ಥರ ಜೀವನ ಕೊಡ್ತೀನಿ, ಈ ಥರ ಜೀವನ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ಬಟ್ ಹೊರಗೆ ಏನು ಹೇಳ್ತಾರೆ ಅಂದರೆ, ನಾನು ನೋಡಿ ಅವಳನ್ನ ಬೀಳಿಸ್ತೀನಿ, ಅವಳನ್ನ ನಾನು ಪ್ರೀತಿ ಮಾಡಿ ಅವಳನ್ನ ಸಮ್ವಾಟ್ ಲೈಕ್ ಯೂಸ್ ಆ್ಯಂಡ್ ಥ್ರೋ ಅನಿಸುತ್ತೆ ನನಗಿಲ್ಲಿ ದಿಸ್ ಪರ್ಸನ್. ಓಕೆ, ನಿಮಗೆ ಗೊತ್ತೇ ಇಲ್ಲ ಈ ಪರ್ಸನ್ ನಿಮ್ಮ ಜೀವನದಲ್ಲಿ ಹೆಂಗೆ ಎಂಟ್ರಿ ಆದರೂ ನಿಮ್ಗೆ ಈಗಲೂ ಆಶ್ಚರ್ಯ ಆಗುತ್ತೆ ಯಾಕೆ ಈ ಪರ್ಸನ್ ನನ್ನ ಜೀವನದಲ್ಲಿ ಬಂದಿದ್ದಾರೆ ಅಂತ. ಬಟ್ ದಿಸ್ ಪರ್ಸನ್ ಈಸ್ ನಾಟ್ ಗುಡ್ ಫಾರ್ ಯು. ಯು ಹ್ಯಾವ್ ಟು ವಾಕ್ ಅವೇ ಫ್ರಮ್ ದಿಸ್ ಪರ್ಸನ್. ಯಾಕಂದರೆ ಅವ್ರು ತುಂಬಾ ನೆಗೆಟಿವ್, ಇದು ಎಲ್ಲರ ಬಗ್ಗೆ, ನಿಮ್ಮ ಬಗ್ಗೆ ಎಲ್ಲ ತುಂಬ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನೀವು ಇವ್ರನ್ನ ಸ್ಟಾಪ್ ಮಾಡಬೇಕು. ಓಕೆ, ಸೊ ಇನ್ನೇನು ಹೇಳ್ತಾರೆ ನಿಮ್ಮ ಬಗ್ಗೆ ನೋಡೋಣ. ಸೊ ನಥಿಂಗ್ನೆಸ್, ಏನೂ ಇಲ್ಲ ಅಂದ್ರೂ ನಿಮ್ಮ ಬಗ್ಗೆ ಸುಮ್ಮನೆ ಮಾತಾಡ್ತಾರೆ. ಏನಿಲ್ಲ ಅಂದ್ರೂ ಒಂದು ಸಣ್ಣ ಸುದ್ದಿನೂ ಏನೋ ಬೇರೆ ಥರ ಹೇಳಿ ಮಾತಾಡ್ತಾರೆ. ನೀವು ತುಂಬ ಅಬೆಂಡನ್ ಪರ್ಸನ್. ಸೊ ನಾನು ಫಸ್ಟೇ ಹೇಳ್ದಂಗೆ ತುಂಬಾ ನೀವು ಬ್ಯಾಲೆನ್ಸ್ಡ್ ಆಗಿದ್ದೀರಾ. ನೀವು ದುಡ್ಡಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ತುಂಬ ಮಾತಾಡ್ತಾರೆ. ಆ್ಯಂಡ್ ತುಂಬ ಜನ ನಿಮ್ಮ ಫ್ಯಾಮಿಲಿಯಲ್ಲಿ ಪಾಲಿಟಿಕ್ಸ್ ಆಡ್ತಾ ಇದ್ದಾರೆ. ನಿಮ್ಮ ಮುಂದೆ ಚೆನ್ನಾಗಿರ್ತಾರೆ, ಬಟ್ ಹಿಂದೆ ಅವ್ರು ತುಂಬಾ ಮಾತಾಡ್ತಾರೆ. ತುಂಬ ಪಾಲಿಟಿಕ್ಸ್ ನಡೀತಾ ಇದೆ. ಈವನ್ ನಿಮ್ಮ ಆಫೀಸಲ್ಲೂ ಕೂಡ ತುಂಬ ಪಾಲಿಟಿಕ್ಸ್ ನಡೀತಾ ಇದೆ. ಬಟ್ ಅದೇನೂ ನಿಲ್ಲಲ್ಲ, ಯಾಕಂದರೆ ನಿಮಗೆ ತಾಯಿಯ ಆಶೀರ್ವಾದ ತುಂಬ ಇದೆ. ನಿಮ್ಮ ತಾಯಿ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇನ್ನು ಕೆಲವರು ತುಂಬ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ. ಬಟ್ ಯಾರಿಂದ ನೀವು ದೂರ ಇರಬೇಕು ಅನ್ನೋದನ್ನು ಹೇಳಿದ್ದೀನೋ ಅವರಿಂದ ನೀವು ದೂರ ಇರಲೇಬೇಕು. ಆ್ಯಂಡ್ ಸಾಕಷ್ಟು ಜನ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ದುಡ್ಡಿನ ಮೋಸನೂ ಮಾಡ್ಬೋದು ಅವರು. ಓಕೆ, ಸೊ ಬಿ ಕೇರ್ಫುಲ್. ಸೊ ತುಂಬ ಪಾಲಿಟಿಕ್ಸ್ ಆಡೋರು ಇರ್ತಾರೆ. ಮುಂದ್ಗಡೆ ತುಂಬ ನಗ್ತಾರೆ. ಆ್ಯಂಡ್ ಹಿಂದ್ಗಡೆ ಅವರು ಒಂಥರ ವಿಯರ್ಡ್ ಆಗಿರ್ತಾರೆ. ಓಕೆ, ಸೊ ಇವರಿಂದ ನೀವು ತುಂಬಾ ಹುಷಾರಾಗಿರಬೇಕು. ಸೊ ಈ ಥರ ಇರೋ ಪರ್ಸನ್ ನಿಮ್ಮ ಅಕ್ಕಪಕ್ಕ ಇದ್ದರೆ ಸ್ವಲ್ಪ ಹುಷಾರಾಗಿರಿ. ಓಕೆ, ಸೊ ಲೆಟ್ ಅಸ್ ಸಿ ಸಮ್ ಆಫ್ ದ ಹ್ಯಾಂಡ್ ಮೇಡ್ ಮೆಸೇಜಸ್ ನೋಡೋಣ. ಸೊ ಎಸ್, ಪ್ರಾಪರ್ಟಿ ಅಗೇನ್, ಸಮ್ ಪ್ರಾಪರ್ಟಿ ವಿಷಯ ಇರ್ಬೋದು, ಇಲ್ಲ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೆ ಬರ್ತಾರೆ ಅಂಥವರು ನಿಮ್ಮ ಬಗ್ಗೆ ತುಂಬ ಮಾತಾಡ್ತಾರೆ. ಓಕೆ, ಸೊ ನಿಮ್ಮ ದುಡ್ಡು ಬಗ್ಗೆನೂ ನೀವು ಹುಷಾರಾಗಿರಿ. ಚಾಲೆಂಜಸ್, ನಿಮ್ಮ ಜೀವನದಲ್ಲಿ ತುಂಬ ಚಾಲೆಂಜಸ್ ತೊಗೊಂಡಿದ್ದೀರಾ. ಆ್ಯಂಡ್ ಅದು ಅವರಿಗೆ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗೆ ಆಗ್ತಾಯಿದೆ. ಇವರಿಗೆ ಏನು ಮಾಡಿದ್ರೂ ಒಳ್ಳೆ ಚಾಲೆಂಜ್ ತೊಗೊಂಡು ಮುಂದೆ ಬರ್ತಾರೆ. ಸೊ ಲರ್ನಿಂಗ್, ಒಂದು ಲೆಸನ್ ಲರ್ನ್ ಮಾಡ್ತಾರೆ. ನಿಮ್ಮನ್ನು ಮೋಸ ಮಾಡಿದವ್ರು ಯಾರೂ ಇದಾಗಲ್ಲ. ಸೊ ನೀವು ಹ್ಯಾಂಡ್ಸಮ್ ಇಲ್ಲ ಬ್ಯೂಟಿಫುಲ್ ಇದ್ದೀರಾ, ಅದು ಅವರಿಗೆ ತುಂಬಾ ನೋವು ಕೊಡ್ತಾ ಇದೆ. ಓಕೆ, ಸೊ ನೀವು ನಿಮ್ಮಂಗೆ ಅವರಿಲ್ಲ. ಸೊ ಅವರಿಗೆ ತುಂಬ ಹಿಂಸೆ ಆಗ್ತಾಯಿದೆ. ಸೊ ಲೆಟ್ ಅಸ್ ಸಿ ಸಮ್ ಆಫ್ ದ ಮೆಸೇಜಸ್. ಇದು ಒಂದು ಇಂಪಾರ್ಟೆಂಟ್ ಮೆಸೇಜಸ್. ನೀವು ಏನು ಮಾಡಬೇಕು ಅನ್ನೋದನ್ನು, ಏನನ್ನು ದೂರ ಇಡಬೇಕು ಅನ್ನೋದನ್ನು. ಓಕೆ, I only want one thing from fake people, distance. Yes, absolutely. ಫೇಕ್ ಪೀಪಲಿಂದ ನೀವು ಡಿಸ್ಟೆನ್ಸಲ್ಲಿ ಇರಲೇಬೇಕು. ಓಕೆ, ಸೊ ನಾನು ಹೇಳ್ದಂಗೆ ನಿಮ್ಮ ಜೀವನದಲ್ಲಿ ಯಾರು ಇದ್ದರೆ, ಆ ಥರ ವ್ಯಕ್ತಿ ಇದ್ದರೆ, ಓಕೆ, ಬರೋದು ಹೋಗೋದು, ಸುಮ್ಮನೆ ಮಜಾ ಮಾಡೋಕ್ಕೆ ಅಂತ ಬರೋದು, ದುಡ್ಡಿಸ್ಕೊಂಡು ಹೋಗೋದು ಅಂಥವರು ಇದ್ದರೆ ಅವರಿಂದ ನೀವು ಡಿಸ್ಟೆನ್ಸಲ್ಲಿರಬೇಕು. ಸೊ ಐ ಓನ್ಲಿ ವಾಂಟ್ ಒನ್ ಥಿಂಗ್ ಫ್ರಮ್ ಫೇಕ್ ಪೀಪಲ್, ದಟ್ ಈಸ್ ಡಿಸ್ಟೆನ್ಸ್. ಓಕೆ,
ಸೊ ನಿಮಗೆ ಇದು ಕಾಣ್ತಾ ಇದೆ ಅನಿಸ್ತಾ ಇದೆ. ಸೊ ಇದು ಒಂದು ಚಿಕ್ಕ ನೋಟ್ ಆದ್ರೂ ಅದು ಒಂದು ದೊಡ್ಡ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಡಿಫ್ರೆನ್ಸ್ ತರುತ್ತೆ. ಓಕೆ, ಸೊ ಪ್ಲೀಸ್ ಫ್ರೆಂಡ್ಸ್, ನಿಮಗೆ ಈ ಥರ ವ್ಯಕ್ತಿ ಈ ಥರ ಸರಿ ಇಲ್ಲ ಅನಿಸಿದ್ರೆ, ಯಾಕಂದರೆ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ, ಸೊ ಐ ಫೀಲ್ ದಟ್ ಯು ಹ್ಯಾವ್ ಟು ಕೀಪ್ ಸಮ್ ಪೀಪಲ್ ಅವೇ ಫ್ರಮ್ ಯೋರ್ ಲೈಫ್. ಓಕೆ, ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಪ್ಲೀಸ್ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ಆ್ಯಂಡ್ ಯಾರ್ಯಾರು ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಂಡಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ. ಪೈಲ್ ನಂಬರ್ 3, ಯಾರು ಈ 3 ಸ್ಟೋನ್ಸ್ನ ಚೂಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್. ವೆಲ್ಕಮ್ ನಿಮ್ಮ ರೀಡಿಂಗ್ಗೆ. ನೋಡೋಣ ಯಾರು ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಏನು ಹರಟೆ ಹೊಡಿತಾ ಇದ್ದಾರೆ, ಆ್ಯಂಡ್ ಏನು ಗಾಸಿಪ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಸೊ ಲೆಟ್ಸ್ ಸಿ. ಓಕೆ, ಸೊ ಸಾಕಷ್ಟು ಜನ ಸಾಕಷ್ಟು ಹೇಳ್ತಾ ಇದ್ದಾರೆ. ಓಕೆ, ಸೊ 4 ದಿಕ್ಕಿನಿಂದ 4 ಜನ ನಿಮಗೆ ಎಳೀತಾ ಇದ್ದಾರೆ, ನಿಮ್ಮ ಕಾಲನ್ನು ಎಳೀತಾ ಇದ್ದಾರೆ. ನೀವು ಮೇಲೆ ಬರಬಾರ್ದು ಅನ್ನೋದು ಅವ್ರಿಗೆ ಆಸೆ. ನೀವು ಯಾವುದೇ ಥರ ಫೈನಾನ್ಷಿಯಲಿ ನೀವು ಚೆನ್ನಾಗಾಗಬಾರ್ದು, ಆ್ಯಂಡ್ ಪಾರ್ಟ್ನರ್ಶಿಪ್ಪಲ್ಲೂ ನೀವು ಚೆನ್ನಾಗಾಗಬಾರ್ದು, ನಿಮ್ಮ ಮದುವೆ ಆಗಬಾರ್ದು, ನೀವು ಯಾವುದೇ ರೀತಿ ಯಾರ ಹತ್ರನೂ ಚೆನ್ನಾಗಿ ಮಾತಾಡಬಾರ್ದು, ಎಲ್ಲರ ಹತ್ರನೂ ಜಗಳ ಮಾಡ್ಕೊಂಡಿರಬೇಕು ಅನ್ನೋದು ಒಬ್ಬ ಪರ್ಸನಿನ ತುಂಬ ಆಸೆ ಇದೆ. ಇಟ್ ಕ್ಯಾನ್ ಬಿ ಅ ಮದರ್ ಫಿಗರ್ ಅಂದರೆ ಮದರ್ ಇನ್ ಲಾ ಇರ್ಬೋದು, ಇಲ್ಲ ಯಾರೇ ಹೊರಗಿನವರು, ಇವಾಗ ಆಂಟಿ ಇರ್ತಾರೆ, ಅವರು ಒಂದು ಸ್ವಲ್ಪ ಮದರ್ ಫಿಗರೇ. ಓಕೆ, ನಿಮ್ಮ ರಿಲೇಷನ್ಸಲ್ಲಿ ಯಾರೇ ಇರ್ಬೋದು, ಬೇರೆಯವ್ರ ತಾಯಿ ಇರ್ಬೋದು. ಓಕೆ, ಆ್ಯಂಡ್ ಫಾರ್ ಸಮ್ ಇಟ್ ಕ್ಯಾನ್ ಬಿ ಯುವರ್ ಓನ್ ಮದರ್ ಆಲ್ಸೋ. ಓಕೆ, ನಿಮ್ಮ ಸಿಚುವೇಶನ್ ಹೇಗಿದೆಯೋ ನೀವು ಆ ಥರ ತಗೊಳ್ಳಿ. ನಾನು ಎಲ್ಲರ ತಾಯಿನೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಬಟ್ ಸ್ವಲ್ಪ ಜನ ಇರ್ತಾರೆ. ಓಕೆ, ಕೆಲವರಿಗೆ ಮಲತಾಯಿ ಇರ್ತಾರೆ, ಕೆಲವರು ನಿಮಗೆ ಅರ್ಥ ಆಗ್ತಾ ಇದೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ನಾನಿಲ್ಲಿ ಎಲ್ಲರೂ ತಾಯಿನೂ ಕೆಟ್ಟವ್ರು ಇರ್ತಾರೆ ಅಂತ ಹೇಳ್ತಾ ಇಲ್ಲ. ಓಕೆ, ಸೊ ನಿಮ್ಮ ಫೈನಾನ್ಷಿಯಲಿ ನೀವು ಚೆನ್ನಾಗಾಗಬಾರ್ದು, ಏನೂ ನಿಮಗೆ ಒಳ್ಳೆಯದಾಗಬಾರ್ದು ಅನ್ನೋದು ಅವರ ಆಸೆ. ಓಕೆ, ಸೊ ಇನ್ಯಾರು ಏನು ಮಾತಾಡ್ತಾ ಇದ್ದಾರೆ ನೋಡೋಣ. ಓಕೆ, ಸೊ ಇಲ್ಲಿ ಒಬ್ಬರು ನಿಮ್ಮ ಬಗ್ಗೆ ತುಂಬಾ ಅಭಿಮಾನ ಇದೆ, ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಬಟ್ ಈ ಪರ್ಸನ್ ತುಂಬ ಸ್ಲೋ ಇದ್ದಾರೆ. ಅವ್ರ ಫೀಲಿಂಗ್ಸ್ ಹೇಳ್ಕೊಳ್ಳೋದಾಗಲಿ, ಏನೋ ಮಾಡೋದಾಗಲಿ, ಅವರು ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊತಾರೆ. ಓಕೆ, ಅವ್ರ ಫ್ರೆಂಡ್ಸ್ ಹತ್ರ ಆಗಲಿ, ಅವ್ರ ಫ್ಯಾಮಿಲಿ ಹತ್ರ ಆಗಲಿ, ನಾನು ಈ ಪರ್ಸನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ, ಅವ್ರನ್ನ ಮದುವೆ ಆಗಬೇಕು ಅಂತಿದ್ದೀನಿ ಅನ್ನೋದನ್ನು ಹೇಳ್ತಾರೆ. ಬಟ್ ಅವ್ರು ನಿಮ್ಮ ಹತ್ರ ಹೇಳಲ್ಲ, ಅದು ಕ್ಲಿಯರಾಗೂ ಹೇಳಲ್ಲ. ಆ್ಯಂಡ್ ದಿಸ್ ಪರ್ಸನ್ ವಾಂಟ್ಸ್ ಅ ಫ್ಯಾಮಿಲಿ ವಿತ್ ಯು. ನಿಮ್ಮ ಹತ್ರ ಅವರು ತುಂಬ ಖುಷಿಯಾಗಿರಬೇಕು, ತುಂಬಾ ಪ್ರೀತಿಯಿಂದ ಇರಬೇಕು, ಮಕ್ಕಳಿರಬೇಕು ನಿಮ್ಮಿಂದ ಅವರಿಗೆ. ಆ್ಯಂಡ್ ಅವರಿಗೆ ಸಾಕಷ್ಟು ಖುಷಿ ಇದೆ ನಿಮ್ಮ ಜೊತೆ ಇದ್ದರೆ ಅವ್ರು ತುಂಬಾ ಖುಷಿ ಇರ್ತಾರೆ. ಆ್ಯಂಡ್ ಅವರು ನಿಮ್ಮ ಜೀವನದಲ್ಲಿ ಬಂದರೆ, ನೀವು ಅವ್ರ ಜೀವನದಲ್ಲಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಬಗ್ಗೆ ಎಲ್ಲರ ಹತ್ರ ಅಭಿಮಾನದಿಂದ ಹೇಳ್ಕೊತಾರೆ, ಸೊ ಐ ಲವ್ ದಿಸ್ ಪರ್ಸನ್ ಅಂತ. ಬಟ್ ಈ ಪರ್ಸನ್ ತುಂಬ ಸ್ಲೋ ಇದ್ದಾರೆ ಅವರ ಇದ್ರ ಬಗ್ಗೆ. ಸೊ ಯು ಹ್ಯಾವ್ ಟು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅವ್ರ ಬಗ್ಗೆ. ಓಕೆ, ಸೊ ಇನ್ನು ಕೆಲವರಿಗೆ ಇಲ್ಲಿ ಪಾಸ್ಟ್ ಪರ್ಸನ್ ನಿಮ್ಮ ಎಕ್ಸ್ ಇರ್ಬೋದು, ನಿಮ್ಮ ಮಧ್ಯದಲ್ಲಿ ಪ್ರೆಸೆಂಟ್ಲಿ ನೀವು ಇವಾಗ ಬ್ರೇಕಪ್ ಆಗಿರ್ಬೋದು, ಆ್ಯಂಡ್ ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅನಿಸುತ್ತೆ. ಬಟ್ ಹಿಂದೆ ನೀವು ತುಂಬ ಚೆನ್ನಾಗಿದ್ರಿ ಆ್ಯಂಡ್ ಎಲ್ಲ ಚೆನ್ನಾಗಿತ್ತು. ಬಟ್ ಇನ್ನು ಮುಂದೆ ಇನ್ನೂ ಒಂದು 6 ತಿಂಗಳು ಟೈಮಲ್ಲಿ ಅವ್ರು ನಿಮ್ಮ ಹತ್ರ ಬರ್ತಾರೆ, ಆ್ಯಂಡ್ ದೇ ವಿಲ್ ಸ್ಪೀಕ್ ಟು ಯು. ಆ್ಯಂಡ್ ಇವಾಗ ಅವ್ರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ಯಾರ ಹತ್ರ ಏನೂ ಮಾತಾಡ್ತಾ ಇಲ್ಲ. ಓಕೆ, ಸೊ ಸಚ್ ಅ ನೈಸ್ ಅವ್ರಿಗೇನೋ ಒಂದು ನೆಗೆಟಿವ್ ಸಿಚುವೇಶನ್ಸ್ ಅರೌಂಡ್ ಆಗಿದೆ. ಅವ್ರು ಕೆಲವೊಂದು ಬಿಟ್ಟು ಬರಬೇಕು, ನಿಮಗೋಸ್ಕರ ಅವ್ರು ಕೆಲವೊಂದು ಬಿಟ್ಟು ಬರಬೇಕು. ಹಾಗಾಗಿ ಅವರು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಬಟ್ ಒನ್ ಡೇ ದೇ ವಿಲ್ ಕಮ್ ಟು ಯು ಆ್ಯಂಡ್ ದೇ ವಿಲ್ ಟೆಲ್ ಯು ದಟ್ ದೇ ವಾಂಟ್ ಯು ಇನ್ ಯುವರ್ ಲೈಫ್. ಆ್ಯಂಡ್ ಅವ್ರು ನಿಮಗೆ ಸ್ಫೂರ್ತಿ ತರ್ತಾರೆ ನಿಮ್ಮ ಜೀವನದಲ್ಲಿ. ನೀವು ಯಾವುದೇ ಒಂದು ಟಫ್ ಟೈಮಲ್ಲಿ ಇದ್ರೂ ಅವ್ರು ನಿಮ್ಮ ಹತ್ರ ಬಂದು ನಿಮಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಕೊಡ್ತಾರೆ. ಆ್ಯಂಡ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಾಟ್ ಅ ಗಾಸಿಪ್ ಓವರ್ ಹಿಯರ್. ಓಕೆ, ಸೊ ಅವರು ನಿಮಗೆ ಅವ್ರ ಫ್ಯಾಮಿಲಿ ಹತ್ರ ನಿಮ್ಮ ಬಗ್ಗೆ ತುಂಬ ಮಾತಾಡ್ತಾರೆ. ಆ್ಯಂಡ್ ದೇ ಆರ್ ವೆರಿ ಮಚ್ ವಿತ್ ಇನ್ ಯೋರ್ ಸೆಲ್ಫ್. ಓಕೆ, ಸೊ ಇನ್ನೇನು ಮಾತಾಡ್ತಾರೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಸೊ ನೀವು ಸಾಕಷ್ಟು ತಿರುಗಾಡ್ತೀರಾ ಅನ್ನೋದು ಕೆಲವರಿಗೆ ಪ್ರಾಬ್ಲಮ್.
ಸೊ ನೀವು ಒಬ್ಬರೇ ಇರ್ತೀರಾ ಅನ್ನೋದು ಕೆಲವರಿಗೆ ಪ್ರಾಬ್ಲಮ್. ಓಕೆ, ಸೊ ನೀವು ಯಾರಾರ ನಿಮ್ಗೆ ಏನಾರ ಕೊಟ್ಟರೆ ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ, ಜಾಸ್ತಿ ಪ್ರಶ್ನೆ ಹಾಕ್ತೀರಾ, ಅವ್ರಿಗೆ ಹಿಂಸೆ ಆಗುತ್ತೆ. ಸೊ ನೀವು ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ನೋಡ್ತೀರಾ. ಇದು ನೋಡಿದ್ರೆ ಒಳ್ಳೇದಾಗುತ್ತಾ, ಇದು ಮಾಡಿದ್ರೆ ಒಳ್ಳೇದಾಗುತ್ತಾ ಅನ್ನೋದು ತುಂಬ ಯೋಚನೆ ಮಾಡ್ತೀರಾ. ಅದು ಬೇರೆಯವ್ರಿಗೆ ಹಿಂಸೆ ಕೊಡುತ್ತೆ. ಯಾಕೆ ಅಂದರೆ ಅವರಿಗೆ ಕ್ವಿಕ್ಕಾಗಿ ದುಡ್ಡು ಸಿಗಲ್ಲ, ಇಲ್ಲ ಕ್ವಿಕ್ಕಾಗಿ ಏನೂ ನಿಮ್ಮ ಹತ್ರ ಸಿಗಲ್ಲ ಅನ್ನೋದು ಗೊತ್ತಿದೆ. ಆ್ಯಂಡ್ ಅದು ಅವರಿಗೆ ತುಂಬ ಹಿಂಸೆ ಕೊಡುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಬೇರೆಯವ್ರ ಹತ್ರ ತುಂಬಾ ಮಾತಾಡ್ತಾರೆ. ಓಕೆ, ಸೊ ಟ್ರಾವೆಲಿಗೆ ತುಂಬ ದುಡ್ಡು ಖರ್ಚು ಮಾಡ್ತೀರಾ ನೀವು ಅನ್ನೋದು ಅವರಿಗೆ ತುಂಬ ಇದಿದೆ. ಓಕೆ, ಸೊ ಫೈಟಿಂಗ್ ನೇಚರ್ ನಿಮ್ಮದು. ಸೊ ಎಸ್, ಯಾವುದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ ನೀವು. ಅವರು ಯಾವುದೇ ಒಂದು ಕೆಟ್ಟ ಇದು ಕೊಟ್ಟರು ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಯಾರು ನಿಮಗೆ ಏನು ಮಾಡಿದ್ರೂ ನಿಮಗೆ ಬೇಗ ಗೊತ್ತಾಗ್ಬಿಡುತ್ತೆ. ಅದರಿಂದ ನೀವು ಬೇಗ ಹೊರಗೆ ಬಂದುಬಿಡ್ತೀರಾ. ಆ್ಯಂಡ್ ಅದು ಅವರಿಗೆ ಹಿಂಸೆ ಕೊಡ್ತಾಯಿದೆ, ಒಳೊಳಗೆ ಅವ್ರಿಗೆ ಹಿಂಸೆ ಕೊಡ್ತಾಯಿದೆ. ಓಕೆ, ಸೊ ನಿಮಗೆ ಗೊತ್ತಿದೆ ಯಾರು ಏನು ಅಂತ ನಿಮಗೆ ಗೊತ್ತಿದೆ. ಆ್ಯಂಡ್ ಸಾಕಷ್ಟು ಜನ ನಿಮ್ಮ ಜೀವನದಲ್ಲಿ ಇಲ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೆಟ್ಟದೇ ಆಗಲಿ ಅನ್ನೋದನ್ನೇ ನೋಡ್ತಿರ್ತಾರೆ. ನಿಮ್ಮ ಜೀವನದಲ್ಲಿ ಯಾವುದೇ ಥರ ಒಳ್ಳೇದಾಗಬಾರ್ದು, ನೀವು ಯಾವುದೇ ಥರ ಫೀನಿಕ್ಸ್ ಥರ ರೇಸ್ ಆಗಬಾರ್ದು ಅನ್ನೋದೇ ಅವರಿಗೆ ಅವರಿಷ್ಟ. ಸೊ ಇಂಥವ್ರು ಇದ್ದಾರೆ ನಿಮ್ಮ ಜೀವನದಲ್ಲಿ. ಸೊ ನೀವು ಹುಷಾರಾಗಿರಬೇಕು. ಸೊ ಲಾಟ್ ಆಫ್ ಲಿಬ್ರಾ, ಜೆಮಿನಾ, ಅಕ್ವೇರಿಯಸ್ ಎನರ್ಜಿ. ಓಕೆ, ಪೈಸನ್, ಸ್ಕಾರ್ಪಿಯೋ ಆ್ಯಂಡ್ ಕ್ಯಾಪ್ರಿಕಾನ್ ಎನರ್ಜಿ ಆ್ಯಂಡ್ ಪೈಸಿಸ್, ಕ್ಯಾನ್ಸರ್. ಇವರು ಯಾರಿದ್ದಾರೋ ಅವರಿಂದ ಸ್ವಲ್ಪ ನೀವು ಹುಷಾರಾಗಿರಬೇಕು. ಮೇನ್ಲಿ ನಿಮ್ಮ ರಿಲೇಷನ್ಸಲ್ಲಿ ಯಾರಿದ್ದಾರೋ ಅವರಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕು. ಓಕೆ, ಸೊ ಲೆಟ್ ಅಸ್ ಸಿ ಸಮ್ ಆಫ್ ದಿ ಹ್ಯಾಂಡ್ ಮೇಡ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಮ್ಯಾರೇಜ್. ಎಸ್, ನೀವು ಫಸ್ಟೇ ಹೇಳಿದೆ ಕೆಲವರಿಗೆ ಇಲ್ಲಿ ನೀವು ಮ್ಯಾರೇಜ್ ಆಗೋದು ಇಷ್ಟ ಇಲ್ಲ. ಓಕೆ, ಎಲ್ಲಿ ದುಡ್ಡೇನು ಹೋಗ್ಬಿಡುತ್ತೋ ಅನ್ನೋದು, ಪ್ರಾಪರ್ಟಿ ಎಲ್ಲಿ ಹೋಗ್ಬಿಡುತ್ತೆ ಅನ್ನೋದು ಅವ್ರಿಗೆ ಭಯ ಇರುತ್ತೆ. ಓಕೆ, ಸೊ ಇನ್ನು ಕೆಲವರಿಗೆ ಅಡ್ವೈಸ್ ಆ್ಯಂಡ್ ಗೈಡೆನ್ಸ್. ಎಸ್, ನೀವು ಬೇರೆಯವ್ರಿಗೆ ಒಳ್ಳೊಳ್ಳೆ ಅಡ್ವೈಸ್ ಕೊಡ್ತೀರಾ, ಗೈಡೆನ್ಸ್ ಕೊಡ್ತೀರಾ, ಅದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು, ನೀವು ಸಾಕಷ್ಟು ನಿಮಗೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅನ್ನೋದು ಅವರಿಗೆ ಆಗ್ತಾಯಿಲ್ಲ. ಸೊ ಗ್ರೀಡಿ ಪರ್ಸನ್ಸ್, ದೇರ್ ಆರ್ ಸಮ್ ಗ್ರೀಡಿ ಪೀಪಲ್ ಅರೌಂಡ್ ಯು. ಯಾರು ನಿಮ್ಮ ಬಗ್ಗೆ ತುಂಬಾ ಅವ್ರಿಗೆ ತುಂಬ ಜೆಲಸ್ ಫೀಲ್ ಇದೆ ನಿಮ್ಮ ಬಗ್ಗೆ. ಓಕೆ, ಸೊ ಗ್ರೀಡಿ ಇದ್ದಾರೆ, ನಿಮ್ಮ ದುಡ್ಡು ಬಗ್ಗೆ ಅವ್ರಿಗೆ ಸಾಕಷ್ಟು ಮೋಹ ಇದೆ ಅಷ್ಟೇ. ಓಕೆ, ಸೊ ಬಾಸಿ ಆ್ಯಂಡ್ ಬ್ಲೇಮ್. ಸೊ ಯಾರೋ ತುಂಬ ಬಾಸಿ ಇದ್ದಾರೆ ನಿಮ್ಮ ಮೇಲೆ, ತುಂಬಾ ಜೋರು ಮಾಡ್ತಾರೆ ನಿಮ್ಮ ಮೇಲೆ, ಯಾವಾಗಲೂ ಸುಮ್ಮನೆ ಗೂಬೆ ಕೂರಿಸ್ತಾರೆ. ಸೊ ತುಂಬ ಡ್ರಾಮ್ಯಾಟಿಕ್ ಇದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ತುಂಬಾ ನಿಮಗೆ ಹರ್ಟ್ ಆಗ್ತಾಯಿದೆ ಅವರಿಂದ. ಓಕೆ, ಇಟ್ ಕ್ಯಾನ್ ಬಿ ಯುವರ್ ಸಿಬ್ಲಿಂಗ್ಸ್ ಆಲ್ಸೋ, ನಿಮ್ಮ ಸಿಸ್ಟರ್ ಯಾರೇ ಇರ್ಬೋದು. ಸೊ ಅದರಿಂದ ನಿಮಗೆ ಸ್ವಲ್ಪ ಹರ್ಟ್ ಆಗ್ತಾ ಇರ್ಬೋದು. ಓಕೆ, ನಿಮ್ಮ ಸಿಚುವೇಶನ್ ಯಾವ ಥರ ಇದೆ ಆ ಥರ ತಗೊಳ್ಳಿ. ಸೊ ಒನ್ ಮೇನ್ ಮೆಸೇಜಸ್ ನೋಡೋಣ ಏನಿದೆ ಅಂತ ನಿಮಗೋಸ್ಕರ. ಓಕೆ, ಫೇಕ್ ಪೀಪಲ್ ಹ್ಯಾವ್ ಎನ್ ಇಮೇಜ್ ಟು ಮೇಂಟೈನ್ ಬಟ್ ರಿಯಲ್ ಪೀಪಲ್ ಜಸ್ಟ್ ಡೋಂಟ್ ಕೇರ್. ಎಸ್, ಎಕ್ಸಾಕ್ಟ್ಲಿ. ಫೇಕ್ ಪೀಪಲ್ಗೆ ಏನು ಅಂದರೆ ಅವಾಗವಾಗ ಅವ್ರ ಇಮೇಜ್ನ ಮೇಂಟೈನ್ ಮಾಡ್ಕೊತಾನೇ ಇರ್ತಾರೆ. ಓಕೆ, ಸೊ ರಿಯಲ್ ಪೀಪಲ್ಗೆ ಅದ್ರ ಬಗ್ಗೆ ಚಿಂತೆನೇ ಇರಲ್ಲ, ಅವ್ರು ಆರಾಮಾಗಿರ್ತಾರೆ. ಫೇಕ್ ಪೀಪಲ್ದೇನು ಅಂದರೆ, ನಾನು ಇವಾಗ ಈ ಡ್ರಾಮಾ ಮಾಡಿದ್ನಾ, ಈ ಸುಳ್ಳು ಹೇಳಿದ್ನಾ, ಇದನ್ನು ನಾನು ಸಾಯೋ ತನಕ ನೆನ್ಪಿಟ್ಕೊಬೇಕು, ಅಪ್ಪಿತಪ್ಪಿನೂ ನನ್ನ ಬಾಯಿಂದ ಸತ್ಯ ಹೇಳ್ಕೊಂಡ್ರೆ ನಾನು ಹೋಯಿತು, ನನ್ನದು ಮಾನ ಮರ್ಯಾದೆ ಹೋಯಿತು. ಸೊ ಈ ಥರ ಪೀಪಲಿಂದ ನೀವು ದೂರ ಇರಬೇಕು. ಓಕೆ, ಸೊ ನೀವು ಒಬ್ಬ ರಿಯಲ್ ಪರ್ಸನ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ನೀವು ಯಾವುದೇ ಥರ ಮುಖವಾಡ ಹಾಕ್ಕೊಂಡಿಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಪೈಲ್ ನಂಬರ್ 3 ನಿಮಗೆ ಸಾಕಷ್ಟು ಬ್ಯಾಡ್ ಎನರ್ಜೀಸ್ ಇದೆ. ಸೊ ಅದರಿಂದ ನೀವು ತುಂಬಾ ಹುಷಾರಾಗಿರೋ ಅವಶ್ಯಕತೆ ಇದೆ. ಸೊ ಐ ಫೀಲ್ ಸೊ ಲಾಟ್ ಆಫ್ ಪೀಪಲ್ ಜೆಲಸ್ ಆಫ್ ಯು. ಸೊ ಪ್ಲೀಸ್ ಹುಷಾರಾಗಿರಿ ಆ್ಯಂಡ್ ಸ್ಟೇ ಪ್ರೊಟೆಕ್ಟೆಡ್. ಓಕೆ, ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.